ಹಲೋ ಎವ್ರಿವನ್, ವೆಲ್ಕಮ್ ಟು ಡಿ ಕೆ ಕುಕ್ಕಿಂಗ್ ಚಾನಲ್. ನಾವಿವತ್ತು ಮಾಡ್ತಿರೋ ರೆಸಿಪಿ ಬಂದು ಸುಂಡಕಾಯಿ ಖಾರ ಕೊಳಂಬು. ಸುಂಡಕಾಯಿಗೆ ನಾವು ಇಂಗ್ಲೀಷ್ನಲ್ಲಿ ಟರ್ಕಿ ಬೆರಿ ಅಂತ ಕರಿತೀವಿ. ಈ ಡಿಶ್ ಬಂದು ತಮಿಳ್ನಾಡಲ್ಲಿ ಜಾಸ್ತಿ ಮಾಡ್ತಾರೆ. ಸೊ ಸುಂಡಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನೊಂದು 2-3 ಎಕ್ಸಾಂಪಲ್ ಕೊಡ್ತೀನಿ ಯಾವುದೇ ಬೆನಿಫಿಟ್ಸ್ ಅಂತ. ಇದು ನಮಗೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಲಿವರ್ ಹೆಲ್ತ್ನ ಕಾಪಾಡುತ್ತೆ ಮತ್ತು ರಕ್ತನ ಶುದ್ಧೀಕರಣಗೊಳಿಸುತ್ತೆ. ಆಮೇಲೆ ಇದರಲ್ಲಿ ತುಂಬ ಹೆಚ್ಚಾಗಿರೋ ಪ್ರೋಟೀನ್ಸ್ ಎಲ್ಲ ಇದೆ. ಸುಂಡಕಾಯಿ ಬಂದುಬಿಟ್ಟು ಇದೊಂದು ಸೀಸ್ನಲ್ ತರಕಾರಿ ಆಗಿರೋದ್ರಿಂದ ನಮಗೆ ಸಮ್ಮರ್ ಸೀಸನಲ್ಲಿ ಜಾಸ್ತಿ ಸಿಗುತ್ತೆ ಇದು. ಸೊ ಇವಾಗ ಸುಂಡಕಾಯಿ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನಿವಾಗ ಈ ಕರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಪ್ಲೇ ಮೇಲೆ ಕೊಡ್ತೀನಿ, ನೀವು ಅದನ್ನ ನೋಟ್ ಮಾಡ್ಕೋಬೋದು. ಈ ಕರಿಗೆ ಮಾಡಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಆಯಿಲ್, ಜೀರಾ, ಮಸ್ಟರ್ಡ್ ಸೀಡ್ಸ್, ಸಾಲ್ಟ್, ಗರಂ ಮಸಾಲ, 2 ಆನಿಯನ್, 2 to 3 ಟೊಮೆಟೊ, garlic, curry leaves, little turmeric powder and ಸುಂಡಕಾಯಿ ಚಿಲ್ಲಿ ಪೌಡರ್. ಸೊ ಬನ್ನಿ ಇವಾಗ ನಾವು ಸುಂಡಕಾಯಿ ಕರಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಮೊದಲಿಗೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1-2-3 ಸ್ಪೂನಷ್ಟು ಆಯಿಲ್ ಹಾಕಿ, ಆಯಿಲೆಲ್ಲ ಬಿಸಿ ಆದಮೇಲೆ ನಾವು ಅದಕ್ಕೆ ಸಾಸಿವೆನ ಹಾಕಬೇಕು. ಸಾಸಿವೆನ ಚಟ್ಪಟ ಆದಮೇಲೆ ನಾವು ಜೀರಿಗೆ ಹಾಕಬೇಕು. ಸೊ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನ ಹಾಕಬೇಕು. ಸೊ ಆನಿಯೆಲ್ಲ ನೀಟಾಗಿ ಫ್ರೈ ಮಾಡಬೇಕು 1-2-3 ನಿಮಿಷ. ಇದಕ್ಕೇನು ಸ್ವಲ್ಪ ಕರಿ ಲೀವ್ಸ್, ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಕೊಂಡ್ರೆ ಆನಿಯನ್ ಒಂದು ಬೇಗನೆ ಬ್ರೌನ್ ಕಲರ್ ಬರುತ್ತೆ. 3-4 ನಿಮಿಷ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತದೆ. ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ 1-2-3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಟೊಮೆಟೊನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಟೊಮೆಟೊ ಮತ್ತು ಆನಿಯನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸಾಫ್ಟ್ ಎಲ್ಲ ಆದಮೇಲೆ ಅದಕ್ಕೆ ನಾವೀಗ ಮಸಾಲಾನ ಹಾಕಬೇಕು. ಸೊ ನಾವು ಇದಕ್ಕೆ ಒಂದು ಚಿಲ್ಲಿ ಪೌಡರ್ ಹಾಕಬೇಕು. ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಸಾಲ ನಮಗೆ ಫ್ರೈ ಆದಮೇಲೆ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡಬೇಕು. ಸೊ ಮಸಾಲ ಚೆನ್ನಾಗಿ ಫ್ರೈ ಮಾಡಬೇಕಿದ್ರೆ ನಾವು ಇವಾಗ ಸುಂಡಕಾಯಿ ಚೆನ್ನಾಗಿ ಜಜ್ಜಿ ವಾಶ್ ಮಾಡಿಕೊಂಡ್ರೆ ನೀರಿಂದ ಇನ್ನೊಂದು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ಮಸಾಲೆ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು 2-3 ನಿಮಿಷ ಮಸಾಲ ಜೊತೆ ಮಿಕ್ಸ್ ಮಾಡಿದ್ರೆ ಸುಂಡಕಾಯಿ ಒಳಗಡೆ ಎಲ್ಲ ಮಸಾಲ ಹೋಗಿ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಸುಂಡಕಾಯಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಆಯಿಲೆಲ್ಲ ಹೊರಗಡೆ ಬಂದಮೇಲೆ ನಾವು ಅದಕ್ಕೆ 2-3 ಗ್ಲಾಸಸ್ ನೀರು ಹಾಕಿ 5-8 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಹಾಗೆ ನಾವು ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಹುಣಸೆನ ನೆನೆಸಿಟ್ಕೊಂಡಿರಬೇಕು. ಸುಂಡಕಾಯಿ ಎಲ್ಲ ಕುದ್ದಾದಮೇಲೆ ನಿಮಗೆ ಸ್ವಲ್ಪ ಅದು ಥಿಕ್ನೆಸ್ ಆಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅವಾಗ 1-2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಸೊ ಮಸಾಲೆ ಎಲ್ಲ ನೀಟಾಗಿ ಸುಂಡಕಾಯಿ ಒಳಗಡೆ ಹೋಗುತ್ತೆ. ಸೊ ಆವಾಗ ನೀವು ನೆನೆಸ್ಕೊಂಡು ಹುಣಸೆ ಹಣ್ಣು ನೀರನ್ನ ಮಿಕ್ಸ್ ಮಾಡ್ಕೊ. ಸೊ ಸುಂಡಕಾಯಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನಾವು ಸೈಡಲ್ಲಿ ನೆನೆಸ್ಕೊಂಡಿರೋ ಹುಣಸೆ ನೀರನ್ನ ಕರಿಗೆ ಆ್ಯಡ್ ಮಾಡ್ಕೊಬೇಕು. ಸೊ ಹುಣಸೆ ನೀರನ್ನು ನಾವು ಕರಿದೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಅದನ್ನ ಇನ್ನೂ ಸ್ವಲ್ಪ ನಾವು ಕುದಿಸ್ಕೋಬೇಕು. ನೀವು ನೀರಿನ ಅಂಶ ಎಲ್ಲ ಹೋಗಿ ಅದು ಸ್ವಲ್ಪ ನಿಮಗೆ ಥಿಕ್ ಕನ್ಸಿಸ್ಟೆನ್ಸಿ ಬರೋ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು.
ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು 2 ರಿಂದ 3 ನಿಮಿಷ ಕೂಡ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಬೇಕು. ಸೊ ನೋಡ್ತಿರೋ ತರಕಾರಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಅದರಲ್ಲಿರೋ ನೀರಿನ ಅಂಶ ಕೂಡ ಅದು ಸ್ವಲ್ಪ ಹಿಂಗ್ತಾನೆ ಬರ್ತಾ ಇದೆ. ಸೊ ನೀವು ಹುಣಸೆನೆಲ್ಲ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಸಾಲ್ಟ್ನೆಸ್ ಕಡಿಮೆ ಆಗ್ಬೋದು. ಆವಾಗ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿರೋ ಸುಂಡಕಾಯಿ ಕರಿ ರೆಡಿಯಾಗಿದೆ. ಈ ಸುಂಡಕಾಯಿ ಕರಿನ ನೀವು ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ಕೂಡ ತಿನ್ಬೋದು. ಈ ಸುಂಡಕಾಯಿನ ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.